ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ನಾನು ಫ್ರಂಟ್ ಗಾರ್ಡನ್ ನಿಮ್ಗೆ ಟೂರ್ ಮಾಡಿ ತೋರಿಸ್ತೀನಿ. ಅಂದರೆ ಫ್ರಂಟ್ ಗಾರ್ಡನ್ ಟೂರ್ ಯಾವಾಗಲೂ ತೋರಿಸ್ತಿರ್ತೀರಲ್ಲ ಅಕ್ಕ, ಏನು ಸ್ಪೆಷಲ್ ಅಂತ ಕೇಳ್ತೀರೇನೋ. ಇದು ಇವಾಗಿಂದಲ್ಲ, 4 ವರ್ಷ ಕೆಳಗಡೆ ನನ್ನ ಮನೇಲಿ ಯಾವ್ಯಾವ ಥರ ಗಿಡ ಎಲ್ಲೆಲ್ಲಿ ಹೇಗೆ ಹೇಗೆ ಇಟ್ಟಿದೆ ಅಂತ ತೋರಿಸ್ತೀನಿ. ಇವಾಗ ಹೇಗಿದೆ ಅಂತ ನಿಮ್ಗೆ ನನ್ನ ರೆಗ್ಯುಲರಾಗಿ ನನ್ನ ವಿಡಿಯೋ ಎಲ್ಲ ನೋಡೋರಿಗೆ ಒಂದು ಐಡಿಯಾ ಇರುತ್ತೆ. ಇಲ್ದಿದ್ರೆ ನಾಳೆಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ನೋಡಿ, ಇದು ಫುಟ್ಪಾತ್ ಮೇಲೆ ಪ್ಲೇಸ್ ಇತ್ತಲ್ಲ, ಇವಾಗ ಕಾರ್ ಪಾರ್ಕಿಂಗ್ ಮಾಡಿದೀವಿ. ಆ ಜಾಗದಲ್ಲಿ ನೆಟ್ಟಿದ್ವಿ. ಇದು ಮಂದಾರ ಗಿಡ ಅಂತಾರೆ ಕನ್ನಡದಲ್ಲಿ. ನೀವೇನ್ ಹೇಳ್ತೀರಿ ಅಂತ ನಂಗೆ ಹೇಳಿ. ಹಾಗೆ ಕರ್ವೀರೆ ಇದೆ, ಹಾಗೆ ಕಣಗಲೆ ಗಿಡ ಇದೆ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡದಾಗುವಂತ, ಮತ್ತೆ ರತ್ನಗಂಧಿ ಅಂತ ಬರುತ್ತೆ ನೋಡಿ, ಅದಿದೆ. ಒಂದು ಪಪ್ಪಳೆ ಮರ ಇದೆ, ತೆಂಗಿನ ಮರ ಇದೆ. ಮುಖ್ಯವಾಗಿ ಇದು ಗೃಹ ಪ್ರವೇಶ ದಿವಸ ಹಾಕಿದ ತೆಂಗಿನ ಮರ ಇದು. ಆದ್ರೆ ಇದನ್ನ ಉಳಿಸ್ಕೊಳಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಕಾರ್ ನಿಲ್ಸಕ್ ಬೇಕೇ ಬೇಕಾಗಿದ್ದ ಜಾಗ ಅಂತ ಹೇಳಿ ಇದು ತೆಗೆದ್ಬಿಟ್ಟು ಆ ಕಡೆ ತೋಟದಲ್ಲಿ ಕೊಟ್ಟಿದ್ದೀನಿ. ತೋಟದಲ್ಲಿ ನೆಟ್ಟಿದ್ದಾರೆ ಅದನ್ನ, ಯಾಕಂದ್ರೆ ನಾವು ಫಸ್ಟ್ ನೆಟ್ಟಿದೆಲ್ಲ ಅದಕ್ಕೆ. ಹಾಗೆ ಅಲ್ಲೊಂದು ದೊಡ್ಡ ಮರ ಕಾಣಿಸ್ತಿದೆಯಲ್ಲ ನಿಮ್ಗೆ, ಆ ಮರ ಏಳೆಲೆ ಮರ. ಅದ್ರ ಹೂವು ಆದವಾಗ ಅದ್ರದ್ದು ಹೂವಿಂದು ವಾಸನೆಗೆ ಕೆಲವರಿಗೆಲ್ಲ ಆಸ್ತಮಾ ಬರುತ್ತಂತೆ. ಅದಕ್ಕೋಸ್ಕರ ನಮ್ಮ ಕಾಲೋನಿಯಲ್ಲಿ ಎಲ್ಲಾ ಮರಗಳನ್ನು ಕಡ್ದಾಕ್ಬಿಟ್ರು. ಹಾಗೆ ಗೇಟ್ ಒಳಗಡೆಯಿಂದ ಬಂದ್ರೆ ನಿಮ್ಗೆ ಒಂದು ಸೈಡಿಗೆ ಇದೆಲ್ಲ ದಾಸವಾಳ ಗಿಡಗಳು, ಹಾಗೆ ಸಣ್ಣ ಜಾಜಿ ಅಂತಾರೆ, ಏನಂತಾರೆ, ಜಾಜಿ ಹೂವಿನ ಗಿಡ. ಒಂದು 5-6 ಥರದ್ದು ಇಲ್ಲಿ ಇದಿದೆ, ದಾಸವಾಳ ಗಿಡಗಳಿದೆ. ಒಂದು ರೆಡ್ಡು, ಪಿಂಕು, ವೈಟು, ಬೇಬಿ ಪಿಂಕು, ಇವೆಲ್ಲ ಒಂದು 5-6 ಥರದ್ದಿದೆ. ದೊಡ್ಡ ಹೂ ಆಗುತ್ತೆ, ಒಂದು 25 ಎಸ್ಲಿನ ಅಂತೀವಲ್ಲ ನಾವು, ಡಬಲ್ ಪೆಟಲ್ಸ್, ಆ ಥರದ್ದು ಎಲ್ಲ ದಾಸವಾಳ ಇತ್ತು ಅವಾಗ. ಈ ಎಲೆ ಹಣ್ಣಾಗಿ ಉದುರೋದ್ರ ಬಗ್ಗೆ ಮೊನ್ನೆ ಯಾರೋ ಕೇಳಿದ್ರು, ಒಂದು 2-3 ಕಾಮೆಂಟಲ್ಲಿ ಕೇಳಿದ್ರು, ಅಕ್ಕ ಇದು ಎಲೆ ಯಾಕೆ ಉದುರೋಗುತ್ತೆ ಹೇಳಿ ಅಂತ. ಇವತ್ತು ನಾನು ನಿಮ್ಗೆ ಹೇಳಲ್ಲ, ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ. ಅದು ಯಾಕೆ ಉದುರು ಹೋಗ್ತಾ ಇದೆ, ಹೇಗೆ ಅದನ್ನು ಇದು ಮಾಡೋದು ಅಂತ ಈ ದಾಸವಾಳ ಗಿಡದ ಬಗ್ಗೆ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಇಲ್ಲಿ ಮನೆ ಕಟ್ತಾನೆ ನಾನು ಏನು ಮಾಡಿದೆ, ಅಲ್ಲಿ ಟೈಲ್ಸ್ ಹಾಕ್ಲಾರ್ದೆ 1 ಫೀಟ್ ಅಷ್ಟು ಜಾಗ ಉದ್ದು ತನಕ, ಪಿಲ್ಲರ್ ತನಕ ಬಿಟ್ಬಿಟ್ಟಿದ್ದೆ. ಯಾಕಂದ್ರೆ ನಾನು ಗಿಡ ಹಾಕ್ಬೇಕಂತ ಮುಂಚೆ ಪ್ಲಾನ್ ಇತ್ತು. ಆ್ಯಕ್ಚುಲಿ ಇದು ಕಾರ್ ಪಾರ್ಕಿಂಗ್ ಪ್ಲೇಸ್. ಇದು ಕಾರನ್ನು ನಮ್ಮ ಹೊರಗಡೆ ಇಡೋಕ್ಕೆ ಚಾನ್ಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಕಾರ್ ಹೊರಗಡೆ ನಿಲ್ಲಿಸ್ಬಿಟ್ಟು ಇಲ್ಲೆಲ್ಲ ಗಿಡ ನೆಟ್ಬಿಟ್ಟಿದ್ದೆ ನಾನು. ಇದು ಪಾರಿಜಾತ ಕೂಡ ಇದೆ, ಇಲ್ಲೊಂದು ದೊಡ್ಡ ಪಾರಿಜಾತದ ಮರ ಆಗಿದೆ. ಇದು ರೆಂಟ್ ಹೌಸಲ್ಲಿ ಇದ್ದಲ್ಲೇ ಪಾಟಲ್ಲಿ ಇದ್ದ ಗಿಡಗಳಿವೆಲ್ಲ. ಮನೆ ಕಟ್ಕೊಂಡು ಬಂದ್ರ ಮೇಲೆ ನೆಲದ ಮೇಲೆ ಹಾಕಿದ್ದೆ. ದೊಡ್ಡ ಮರದ ಥರ ಆಗಿತ್ತು. 1-1.5 ವರ್ಷದ ಆದ್ರ ಮೇಲಿನ ವಿಡಿಯೋ ಇದು. ಅಂದ್ರೆ ಈ ಮನೆಗೆ ಬಂದು 1.5 ವರ್ಷ ಆದ್ರ ಮೇಲಿನ ವಿಡಿಯೋ ಇದು. ಈಗ 4 ಇಯರ್ಸ್ ಆಯ್ತು ನಾವು ಮನೆಗೆ ಬಂದು. ಈಗ ರೀಸೆಂಟಾಗಿ 7ನೇ ವರ್ಷ ನಡೀತಾ ಇದೆ. ಮೊನ್ನೆ ಜೂನ್ 6ಗೆ 6 ಇಯರ್ ಕಂಪ್ಲೀಟ್ ಆಯ್ತು ನಮ್ಮ ಮನೆಗೆ ಬಂದುಬಿಟ್ಟು ಗೃಹ ಪ್ರವೇಶ ಮಾಡಿ. ಆವಾಗ್ಲಿಗೆ ಇವಾಗ್ಲಿಗೆ ನಾನು ಈ ವಿಡಿಯೋ ನೋಡ್ತಾ ಇದ್ರೆ ನಂಗೊಂಥರ ಅಂತ ಏನೋ ಇದಾದಂಗೆ ಇತ್ತು. ಅದಕ್ಕೆ ನಿಮ್ಗೊಂದ್ಸತಿ ನೋಡಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೇನೋ ನೋಡಿ, ಇಷ್ಟ ಆಗ್ಲಾರ್ದಿದ್ರೆ ಸ್ಕಿಪ್ ಮಾಡಿ. ಯಾಕಂದ್ರೆ ಇದರಲ್ಲಿ ಏನು ಹೇಳ್ಕೊಡೋಂಥ ದೊಡ್ಡದಂತೂ ಒಂದು ಟಿಪ್ಸ್ ಅಂತೂ ನಾನೇನು ಹೇಳ್ತಾ ಇಲ್ಲ. ಟೈಮ್ ಪಾಸಿಗೆ ನೋಡ್ತೀನಿ ಅಂದ್ರೆ ನೋಡಿ, ಓಕೆನಾ. ಹೇಗೆ ಅನ್ಸ್ತು ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ದಯಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ನೋಡಿ, ನಾನು ನರ್ಸರಿಗೆ ಹೋದಾಗ 1-2 ಇದು ಹಲಸಿನ ಗಿಡ ತಗೊಂಬಂದಿದ್ದೆ. ಒಂದೇನೋ 3 ಸರ್ತಿ ಆಗುತ್ತದ್ದು, ವರ್ಷಕ್ಕೆ 3 ಸೀಸನ್ನಲ್ಲಿ ಆಗೋ ಕಾಯಿ ಅಂತ ಕೊಟ್ಟಿದ್ದ ಒಂದು. ಇನ್ನೊಂದು ಪಿಂಕ್ ಕಲರ್ದು ಅಂತೇಳಿ ಕೊಟ್ಟಿದ್ದ ಹಲಸಿನ ಗಿಡ. ನಾನು ಇದನ್ನ 2 ಯಾಕೆ ತಗೊಂಬಂದೆ ಅಂದ್ರೆ, ಒಂದು ಗೃಹ ಪ್ರವೇಶ ದಿವಸ ಒಂದು ಮರ ನೆಡೋಣ ಅಂತ, ಇನ್ನೊಂದು ನನ್ನ ಮೊಮ್ಮಗನ ಬರ್ತ್ಡೇ ದಿವಸ ನೆಡೋಣ ಅಂತ 2 ಗಿಡ ತಂದಿದ್ದೆ. ಮೊಮ್ಮಗನ ಬರ್ತ್ಡೇಗೆ ನಾನು ಏನು ಮಾಡಿದ್ದೆ, ಮೇಲ್ಗಡೆ ಟೆರೆಸ್ ಮೇಲೆ ನೆಟ್ಸಿದ್ದೆ ಅವನ ಕೈಯಲ್ಲೇ. ಆದ್ರೆ ಆಮೇಲೆ ಅದನ್ನ ಜಾಲಿ ಎಲ್ಲ ಹಾಕ್ಸ್ತಿರ್ಬೇಕಿರ, ಜಾಲಿ ಹಾಕೋ ವರ್ಕರ್ಸ್ ಎಲ್ಲ ಅದು ಹತ್ತಿ ತುಳಿದು ಮಾಡಿ ನಾನು ಅವ್ರಿಗೆ ಹೇಳ್ಬೇಕು ಹೋಗೋರಷ್ಟಿಗೆ ಅದು ನಾಶನ ಆಗೋಗಿತ್ತು. ಪೂರ್ತಿ ಎಲ್ಲ ತುಂಡು ಮಾಡಿ ಹಾಕ್ಬಿಟ್ಟಿದ್ರು ಅದನ್ನ, ಅದ್ರೊಳಗೆ ಇಳಿದ್ಬಿಟ್ಟು. ಇನ್ನೊಂದು ಗಿಡ ಅಂತೂ ಹಾಗೆ ಅದು ಒಣಗಿ ಹೋಯ್ತು. ಅದು ಸರಿಯಾಗಿ ಅದು ಪ್ಲೇಸ್ ಕೊಡಲಿಲ್ಲ, ಅದಕ್ಕೆ ಒಣಗಿ ಹೋಯ್ತು. ಯಾವಾಗಲೇ ಆಗಲಿ ಯಾವ ಗಿಡ ತಂದರೂ ಅದಕ್ಕೊಂದು ಪ್ಲೇಸ್ ಇದು ತಂದ್ರೆ ನೋಡ್ಕೊಂಡ್ರ ಮೇಲೇ ನಾವು ತರಬೇಕಾಗುತ್ತೆ. ಫಸ್ಟೇ ತಂದು ಇಟ್ಕೊಂಡ್ರೆ ಇದೇ ಥರನೇ ಆಗುತ್ತೆ. ಆಮೇಲೆ ಇದು ಕೋಲಿಯಸ್, ಇದು ತುಂಬ ನಂಗೆ ಇಷ್ಟ ಇದೆ ಅದು ಡಿಸೈನ್. ಆದರೆ ಬ್ಯಾಡ್ ಲಕ್, ಇವಾಗ ಇಲ್ಲ, ಅದು ಸತ್ತೋಯ್ತು ಆ ಗಿಡ. ಬೇರೆ ಕೋಲಿಯಸ್ ಇದೆ ಇವಾಗ. ಎಷ್ಟು ಸರ್ತಿ ತರಿಸ್ಕೊಂಡ್ರು ಈ ಕಲರ್ ಮಾತ್ರ ನಂಗೆ ಬರಲಿಲ್ಲ. ನೋಡೋಣ ಈ ಸರ್ತಿ ಎಲ್ಲ ತರ್ಸೋಕ್ಕಾಗುತ್ತೋ ನೋಡ್ತೀನಿ, ಸಿಕ್ಕಿದ್ರೆ ತರ್ಸ್ಕೊತೀನಿ ಆ ಗಿಡನ. ಮತ್ತು ಇಲ್ಲೆಲ್ಲ ಒಂಥರ ಗಜಿಬಿಜಿನೇ ಇದೆ ಇಲ್ಲಿ. ಯಾಕಂದ್ರೆ ಆರ್ಡ್ರ್ ಏನು ಇಟ್ಟಿರಲಿಲ್ಲ. ಆವಾಗಲೂ ಅದೇ ಪ್ರಾಬ್ಲಮ್ಮು, ಇವಾಗಲೂ ಅದೇ ಪ್ರಾಬ್ಲಮ್ ನನಗೆ.
ಎಲ್ಲಿ ಜಾಗ ಕಂಡ್ರೆ ಅಲ್ಲಿ ಗಿಡ ಇಡ್ತಾನೆ ಇರ್ತೀನಿ ಅಲ್ಲ ಪಾಟ್ ತಗೊಂಡೋಗಿ. ಅದಕ್ಕೆ ಏನಾಗುತ್ತೆ ಅಂದರೆ ಮಿನಿ ಫಾರೆಸ್ಟ್ ಥರ ಆಗೋಗಿರುತ್ತೆ. ಆ ಕಡೆ ಹೂವು, ಈ ಕಡೆ ಬೇರೆ ಗಿಡಗಳು ಎಲ್ಲ ಬೇರೆ ಬೇರೆ ಪಾರ್ಟ್ಸ್ ಮಾಡಲೇ ಇಲ್ಲ. ಆವಾಗಲೂ ಇವಾಗಲೂ ಅದೇ ಪ್ರಾಬ್ಲಮ್. ನಾಳೆ ತೋರಿಸ್ತೀನಿ ನಿಮಗೆ, ನಾಳೆಗಾಗಲಿ ನಾಡ್ದಿಗಾಗಲಿ ಒಂದು ವಿಡಿಯೋ ಮಾಡಿ ಇವಾಗ ಹೇಗಿದೆ ನನ್ನ ಫ್ರಂಟ್ ಗಾರ್ಡನ್ ತೋರಿಸ್ತೀನಿ ನಿಮಗೆ, ಓಕೆನಾ. ಸರಿ, ಇದ್ರ ಹೆಸರೇನೋ ನಂಗೆ ಗೊತ್ತಿಲ್ಲ, ಹೆಸರು ಮಾತ್ರ ಕೇಳಿಬಿಡಿ ದಯಮಾಡಿ. ಈಗಲೂ ಈ ಗಿಡ ಇದೆ, ಈಗ ತೋರಿಸ್ತಿದ್ದೆ ನೋಡಿ. ಆವಾಗ ಇದ್ರ ಪ್ರಾಬ್ಲಮ್, ಆವಾಗಲಿಂದ ಇವಾಗಲಿಂದ ಅದು ಪ್ರಾಬ್ಲಮ್ ಏನಂದರೆ ಚಿಗುರು ಬರ್ತಾ ಇರತ್ತಲ್ಲ, ಅದು ಏನಾಗುತ್ತೆ ಒಂಥರ ಮುದ್ದೆ ಥರ ಆಗುತ್ತೆ. ಎಷ್ಟು ಥರದ ಸ್ಪ್ರೇ ಮಾಡಿದರೂ ಅದು ಮಾತ್ರ ಕಮ್ಮಿ ಆಗಲೇ ಇಲ್ಲ. ನಾನು ಬಹುಶಃ ಅದನ್ನ ಬಿಸಿಲಿಗೆ ಇಡಬೇಕೇನೋ, ನಾನು ಯಾವಾಗಲೂ ನೆರಳಲ್ಲಿ ಇಡ್ತಿದ್ದೆ. ಅದ್ರ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಗೊತ್ತಿಲ್ಲ. ಇನ್ನೊಂದ್ಸತಿ ಯಾವಾಗಲೂ ಬಿಸಿಲಲ್ಲಿಟ್ಟು ನೋಡೋಣ. ಹಾಗೆ ಇದು ರೆಡ್ ಡಿಸೆಂಬರ್ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಆವಾಗ ಫ್ರೆಂಡ್ ಯಾರೋ ಕೊಟ್ಟಿದ್ದು, ಸಣ್ಣ ಗಿಡ ಇತ್ತು ಆವಾಗ. ಇವಾಗಂತೂ ದೊಡ್ಡ ಇದಾದಂಗೆ ಆಗಿದೆ. ಈಗ ಇದನ್ನು ಸೇಲ್ ಮಾಡ್ತೀನಲ್ಲ ನಾನು. ಈಗ ನೆಕ್ಸ್ಟ್ ತುಂಬ ಜನ ಕೇಳ್ತಿದ್ದಾರೆ ಸ್ಫಟಿಕ ಗಿಡ ಬೇಕಂತ. ನೆಕ್ಸ್ಟ್ ಮಂತಿಂದ ನಾನು ಸೇಲಿಗೆ ರೆಡಿ ಆದ್ರ ಮೇಲೆ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಆವಾಗ ನನಗೆ ಆರ್ಡ್ರ್ ಕೊಟ್ಟರು ನಿಮ್ಮ ಮನೆ ಕಳಿಸ್ಕೊಡ್ತೀನಿ, ಓಕೆನಾ. ಸರಿ, ಇದು ಟಿಕೋಮಾ, ಆರೆಂಜ್ ಕಲರ್ ಟಿಕೋಮಾ, ಗೊಂಚಲು ಹೂವು ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನರ್ಸರಿಲಿ ತಂದಿದ್ದು ನಾನು. ನರ್ಸರಿಲಿ ತಂದ್ರ ಮೇಲೆ ನಾನು ಏನು ಮಾಡಿದೆ ಅಂದರೆ, ಪಕ್ಕದಲ್ಲಿ ಒಂದು ಸಣ್ಣ ಕೆಳಗಡೆಯಿಂದ ಕೊಂಬೆ ಬಂದಿತ್ತು, ಒಂದು ಚಿಗುರು. ಅದನ್ನು ಇನ್ನೊಂದು ಪಾಟಲ್ಲಿ ನೆಟ್ಟಿದ್ದೀನಿ ನೋಡಿ. ಅದೇನಾಗಿದೆ, ಬೇರೆ ಬಂದುಬಿಟ್ಟು ಇನ್ನೊಂದು ಹೊಸ ಗಿಡ ಬಂದು ಆಗುತ್ತೆ. ನಮ್ಗೆ ಯಾವಾಗಲೇ ಆಗಲಿ ಪ್ರಾಪಗೇಷನ್ ಮಾಡೋರು ಇದೊಂದು ಮೆಥಡ್. ಈ ಕಟಿಂಗ್ ತೆಗೆದೇ ನೆಡ್ಬೇಕಂತೇನಿಲ್ಲ, ಈಗ ಬಗ್ಸಿ ಕೂಡ ನಾವು ಅದಕ್ಕೆ ಬೇರು ಬರ್ಸ್ಬೋದು. ಈ ಮನಿ ಪ್ಲ್ಯಾಂಟು, ಹಾಗೆ ಆ ಸ್ನೇಕ್ ಪ್ಲ್ಯಾಂಟ್ ಸಣ್ಣದೊಂದು ಕೊಂಬೆ ನೆಟ್ಟಿದೆ, ಅದು ಚಿಗುರು ಬಂದು ತೋರಿಸ್ತಾ ಇದೆ ನಿಮಗೆ. ಆಮೇಲೆ ಇದು ನೋಡಿ, ಈ ಒಂದು ಸೈಡಿಗೆ ದಾಸವಾಳ ಗಿಡ, ಪಾರಿಜಾತ ಗಿಡ ಎಲ್ಲ ಇದೆಯಲ್ಲ, ಇನ್ನೊಂದು ಸೈಡಿಗೆ ಇದು. ಇವಾಗ ಈ ಪ್ಲೇಸಲ್ಲಿ ಎಲ್ಲ ಬೋನ್ಸಾಯಿ ಇಟ್ಟಿದ್ದೀನಿ. ಹಾಗೆ ಇದು ನಿಮಗೆ ತೋರಿಸ್ತೀನಿ. ಇವಾಗಲೂ ಇದೆ ಇದು, ಅಂದರೆ ಒಂದು 4 ಬಾಟ್ಲಿಗೆ ಇದು ಮಾಡಿಬಿಟ್ಟು, ಆವಾಗೆಲ್ಲ ಈ ಥರ ಶೋಕಿ ತುಂಬ ಇತ್ತು. ಈಗಲೂ ಇಲ್ಲ ಅಂತ ಹೇಳಿಲ್ಲ, ಕೈ ನೋವಾಗಿದ್ದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ. ಒಂದು ತಿಂಗಳು ಅದ್ರ ಮೇಲೆ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ತೀನಿ ಬಿಡಿ ಇಂಥದ್ದೆಲ್ಲ ಮಾಡೋಕ್ಕೆ. ಇದು ಒಂದು ಪೈಪಿಗೆ 4 ಬಾಟ್ಲಿ ಇಟ್ಬಿಟ್ಟು ಅದು ಗಿಡ ನೆಟ್ಟಿದೆ, ಈಗಲೂ ಇದೆ. ನಾನು ತೋರಿಸ್ತೀನಿ. ಒಳ್ಳೆ ಗಿಡ ನೆಡ್ಬೇಕಂತ ಪ್ಲ್ಯಾನಲ್ಲಿದ್ದೀನಿ, ಏನಾಗುತ್ತೆ ನೋಡೋಣ. ಈ ಗಿಡ ಅಂತೂ ಸಿಕ್ಕಾಪಟ್ಟೆ ದೊಡ್ಡಕ್ಕಾಗೋಗಿದೆ. ಆವಾಗ ಯಾರೋ ಫ್ರೆಂಡ್ ಸಣ್ಣ ಗಿಡ ಕೊಟ್ಟಿದ್ರು, ಇವಾಗ ಸಿಕ್ಕಾಪಟ್ಟೆ ಚೆನ್ನಾಗೇ ಬೆಳೆದಿದೆ. ನಮ್ಮ ಮನೇಲಲ್ಲದೆ ಆ ಕಡೆ ಈ ಕಡೆ ಮನೆ 1-2-3 ಮನೇಲೂ ಕೂಡ ಕಟಿಂಗ್ ತೊಗೊಂಡೇ ನೆಟ್ಟಿದ್ದಾರೆ. ಆಮೇಲೆ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಇಲ್ಲಿ. ಯಾವಾಗಲೂ ಕಟಿಂಗ್ ತಂದವಾಗ ಅಲ್ಲೊಂದು ಇಲ್ಲೊಂದು ನೆಡೋದಕ್ಕಿಂತ ಒಂದೇ ಪಾಟಲ್ಲಿ ನೆಟ್ಟವಾಗ ಏನಾಗುತ್ತೆ ಅಂದರೆ, ಆ ಪಾಟಲ್ಲಿ ನಾವು ಒಳ್ಳೆ ಮಣ್ಣು ಹಾಕಿ ನೆಟ್ಟರೆ ಸಾಕಾಗುತ್ತೆ. ನಮ್ಗೆ ಒಳ್ಳೆ ಚಿಗುರು ಬಂದು ಬೇರು ಬಂದು ಎಲ್ಲ ಆದ್ರ ಮೇಲೆ ಅದು ತೆಗೆದ್ಬಿಟ್ಟು ಬೇರೆ ಕಡೆ ನೆಡೋಕ್ಕೆ ಅನುಕೂಲ ಆಗುತ್ತೆ. ನಾನು ಯಾವಾಗಲೂ ಅದೇ ಥರ ಮಾಡ್ತಾ ಇರ್ತೀನಿ ನೋಡಿ. ಇಲ್ಲಿ ಬಾಟ್ಲಿ, ಗ್ಲಾಸ್ ಎಲ್ಲ ಇದೆ ನೋಡಿ ಆ ಪಾಟಲ್ಲಿ. ಆವಾಗಲೂ ಅದೇ ಅಭ್ಯಾಸ, ಇವಾಗಲೂ ಅದೇ ಅಭ್ಯಾಸ. ಇದೇ ಆ ನುಗ್ಗೆ ಮರ ಹೇಳಿದ್ದು ನಾನು. ಮನೆಗೆ ಬಂದವಾಗ ಯಾವುದೋ ಇಲ್ಲಿ ಅಲ್ಮಂದ ಇದ್ದಿತ್ತು, ಅಲ್ಮಂದ ಅಂತಾರೆ, ಹಾಂ ಹೌದು. ಆ ಅಲ್ಮಂದ ಜೊತೆ ಬಳ್ಳಿ ಅಲ್ಲ ಅದು ಸಪೋರ್ಟಿಗೆ ಅಂತೇಳಿ ಒಂದು ಇದು ತಗೊಂಬಂದಿದ್ದೆ, ಯಾವುದು ಈ ನುಗ್ಗೆ ಮರದ ಕಡ್ಡಿ. ಅದ್ರ ಜೊತೆಗೆ ಇದನ್ನು ನೆಟ್ಟಿದೆ. ಆ ಗಿಡ ಅಂತೂ ಈಗ ಕಾಡಾದಂಗೆ ಆಗಿದೆ. ಇವಾಗ ಈ ನುಗ್ಗೆ ಮರ ಅಂತೂ ದೊಡ್ಡಕ್ಕಾಗೋಗಿದೆ. ಇದು ಕಲಂಚೆ, ಇವಾಗಲೂ ಇದೆ ಆ ಕಲಂಚೆ. ಮೇಲ್ಗಡೆ ಟೆರೆಸ್ ಮೇಲೆ ತುಂಬ ಬಂದಿದೆ. ಇವಾಗ ಸಣ್ಣ ಕಟಿಂಗ್ ನೆಟ್ಟರು ಬರುತ್ತೆ, ಇಲ್ಲಾಂದರೆ ಬೆಳೆದು ಎಲೆ ನೆಟ್ಟರು ಕೂಡ ಈ ಕಲಂಚೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ನೋಡಿ, ಬೀಜದಿಂದ ಬಂದಂಥ ರೆಡ್ ಡಿಸೆಂಬರ್ ಫ್ಲವರ್ಸ್ ಗಿಡ ಇದೆಲ್ಲ ಪೇಪರ್ ಪಾಟಲ್ಲಿ ಹಾಕಿ ನೆಟ್ಟಿದ್ದೆ ನಾನು. ಇದು ನೋಡಿ ಪೇಪರ್ ಪಾಟು, ಆಗಲೂ ಮಾಡಿ ಇಡ್ತಿದ್ದೆ. ಇವಾಗ ಮಾಡಿದ್ದು ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ನಲ್ಲ ನಿಮಗೆಲ್ಲ, ಅದು ಮೇಲ್ಗಡೆ ಟೆರೆಸ್ ಮೇಲಿದೆ. ಇನ್ನೊಂದು ಸರ್ತಿ ನಿಮಗೆ ಅದ್ರ ಬಗ್ಗೆ ಮಾತ್ರ ಒಂದು ಶಾರ್ಟ್ ಮಾಡಿ ತೋರಿಸ್ತೀನಿ. ಇನ್ನು ಈ ಎಲೆ ಗಿಡಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ, ಅದು ನಂಗೆ ಅಷ್ಟು ನೆನಪೇ ಇಟ್ಕೊಂಡಿರಲ್ಲ ನಾನು. ತುಂಬ ಚೆನ್ನಾಗಿರತ್ತೆ ಮಾತ್ರ, ಆದರೆ ಇವಾಗ ಮಾತ್ರ ಇಷ್ಟು ಚೆನ್ನಾಗಿಲ್ಲ ಅದು. ಅಲ್ಲಿ ಅಲ್ಲಿ ಎಲ್ಲ ಇಟ್ಬಿಟ್ಟು ಗಿಡ ಅಂತೂ ಇದೆ, ಸತ್ತೋಗಿಲ್ಲ, ಅದು ಇಷ್ಟು ಚೆನ್ನಾಗಂತೂ ಇಲ್ಲ. ಹಾಗೆ ಈ ಬುದ್ಧನ ಬಗ್ಗೆ ಹೇಳ್ಬೇಕು ನಿಮಗೆ. ತುಂಬ ಜನ ಕೇಳ್ತಿದ್ರು ಆವಾಗ, ಈ ಬುದ್ಧ ಪೇಂಟ್ ಮಾಡಿದ್ದಂತೆ. ಪೇಂಟ್ ಅಲ್ಲ ಇದು ಟೈಲ್ಸಲ್ಲೇ ಬಂದಿದ್ದು, ಟೈಲ್ಸನ್ನೇ ಗೋಡೆಗೆ ಫಿಕ್ಸ್ ಮಾಡಿದ್ದು. ಸೊ ಪರ್ಮನೆಂಟಾಗಿ ಇದ್ಬಿಡುತ್ತೆ, ಏನೇ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಧೂಳಿದ್ರು ಅದು ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ರೆ ಸಾಕು, ಕ್ಲೀನಾಗಿ ಹೋಗುತ್ತೆ. ಇಲ್ಲೊಂದು ಸ್ಟ್ಯಾಂಡ್ ಇದೆ, ಐಕ್ಯದಲ್ಲಿ ತಂದಿದ್ದು. ಈ ಸ್ಟ್ಯಾಂಡ್ ಇವಾಗಲೂ ಇದೆ, ಆದರೆ ಮತ್ತೆ ಸ್ವಲ್ಪ ಅಜ್ಜಿ ಆಗೋಗಿದೆ ನನ್ನಂಗೆ, ಅಲ್ಲಲ್ಲ ತುಂಡಾಗಿದೆ. ಆದರೂ ಈಗಲೂ ಇದೆ, ಬೇರೆ ಯೆಲ್ಲೋ ಕಲರ್ ಹಾಕಿ ಇಟ್ಟಿದ್ದೀನಿ. ಇನ್ನು ನಾವು ರೀಸೆಂಟಾಗಿ ಹೇಗಿದೆ ಅಂತ ತೋರಿಸ್ತೀನಿ ಅನ್ನಲ್ಲ, ಅದ್ರಲ್ಲಿ ನೋಡ್ಬೋದು. ಅದರ ಸ್ಟ್ಯಾಂಡಲ್ಲೆಲ್ಲ ಈ ಆರ್ಕಿಡ್ಸ್ ಗಿಡ ತಂದಿದ್ದು ನೆಟ್ಟಿದ್ದೀನಿ. ಈಗ ಈ
ಬುದ್ಧನ ಎದುರುಗಡೆ ನೋಡಿ, ಈ ಪಿಲ್ಲರ್ ಪಕ್ಕದಲ್ಲಿ ನಾನು ನಿಮಗೆ ನುಗ್ಗೆ ಮರ ತೋರಿಸಿದ್ನಲ್ಲ ಅದ್ರ ಪಕ್ಕದ ಇವೆಲ್ಲ, ಇವು 2 ಥರದ ಇದು ಅಲ್ಮಂದ ಇದೆ. ಒಂದು ಯೆಲ್ಲೋ ಕಲರು, ಒಂದು ಡಾರ್ಕ್ ಪಿಂಕ್ ಕಲರ್, ದೊಡ್ಡ ದೊಡ್ಡ ಹೂವು ಆಗ್ತಾ ಇರುತ್ತೆ, ನೀವು ನೋಡಿರ್ಬೋದು ಅದನ್ನ. ಆ ಗಿಡ ಇದು ಹೇಗೆ ಬಳ್ಳಿ ಥರ ಹಬ್ಕೊಂಡು ಹೋಗಿದೆ ನೋಡಿ. ಆ್ಯಕ್ಚುಲಿ ಬಳ್ಳಿ ಥರ ಏನಲ್ಲ, ಬಳ್ಳಿನೇ ಅದು. ಅದು ಕಟ್ ಮಾಡ್ತಾ ಇದ್ರೆ ಸ್ವಲ್ಪ ಬುಷಿಯಾಗೇ ಇರುತ್ತೆ, ಇಲ್ಲಿ ಬಿಟ್ಟರೆ ಹೀಗೆ ಹಬ್ಕೊಂಡು ಹೋಗ್ತಾ ಇರುತ್ತೆ. ಎಷ್ಟು ಹಕ್ಕಿಗಳು ಇದ್ರಲ್ಲಿ ಗೂಡು ಕಟ್ಕೊಂಡ್ಬಿಟ್ಟು ಮರಿ ಮಾಡ್ಕೊಂಡು ಹೋಗಿದಾವೆ ಗೊತ್ತಿಲ್ಲ. ಆಮೇಲೆ ನನ್ನ ತೆಗೆದೆ, ಯಾಕಂದ್ರೆ ಮಳೆಗಾಲದಲ್ಲಿ ಫಾರೆಸ್ಟಲ್ಲಿ ಇದ್ದಂಗೆ ಇರ್ತಿತ್ತಂತೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗಲೂ ಇದೆ ಗಿಡ, ಆದರೆ ಮಾತ್ರ ಇಷ್ಟು ಬೆಳೆಯೋಕೆ ಮಾತ್ರ ಬಿಡ್ತಾ ಇಲ್ಲ, ಅವಾಗ ಪ್ರೂನ್ ಮಾಡ್ತಾ ಇರ್ತೀನಿ. ಇದು ಏನಂತಾರೆ ಇದಕ್ಕೆ, ಸ್ನೇಕ್ ಪ್ಲ್ಯಾಂಟಲ್ಲೇ ಒಂದು ಜಾತಿದು, ಅದಕ್ಕೆ ಹೆಸರೇನೋ ಇದೆಯಪ್ಪ ನೆನಪಿಲ್ಲ. ಹಾಗೆ ಅದೆಲ್ಲ ಮನಿ ಪ್ಲ್ಯಾಂಟು. ಇದು ಏನು ಬಳ್ಳಿನೋ, ಇದಕ್ಕೆ ಹೆಸರಂತೂ ಇದೆ, ಇದು ಮರ್ತೋಗಿದೆ. ಇದು ಒಂದು ಚೂರು ಎಲ್ಲಾರು ಬಿದ್ದರೂ ಸಾಕು ಕಟ್ಟಾಗಿ ಇಡೀ ಊರು ತುಂಬ ಹಬ್ಕೊಂಡು ಹೋಗ್ತಾ ಇರುತ್ತೆ. ಮೇಲ್ಗಡೆ ಟೆರೆಸ್ ಮೇಲೆ ಇವತ್ತು ಒಂದು ದೊಡ್ಡ ಬುಟ್ಟಿ ತುಂಬ ತೆಗೆದ್ಬಿಟ್ಟು ಬಿಸಾಕಿದೆ ಆ ಸೈಡಿಗೆ. ಎಲ್ಲೋ ಒಂದು ಚೂರು ಬಿದ್ದಿತ್ತದು, ಅದು ಹಾಗೇ ಹಬ್ಕೊಂಡು ಹೋಗ್ತಾ ಇತ್ತು. ಬೇಸಿಗೆಲ್ಲ ಅಂತ ಹಾಗೆ ಬಿಟ್ಟಿದ್ದೆ ನಾನು, ಇರಲಿ ಬಿಡು ಮಲ್ಚಿಂಗ್ ಥರ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಬರ್ತಿದೆ. ಇದು 3-4 ಥರದಿತ್ತು. ಅವಾಗೆಲ್ಲ ಹ್ಯಾಂಗಿಂಗ್ ಪ್ಲಾಂಟ್ ತುಂಬ ಹುಚ್ಚಿತ್ತು ನನಗೆ. ಇನ್ನೊಂದು ಏನಂತೇಳಿ, ಆ ಕಡೆ ಮನೆ ಕಟ್ತಿದ್ರಲ್ಲ, ಮನೆ ಕಟ್ಟ ಸ್ಟಾರ್ಟ್ ಮಾಡಿದ್ರ ಮೇಲೆ ಏನಾಯ್ತು ಅಂದರೆ, ಎಲ್ಲ ಈ ಗೋಡೆ ಸೈಡಿಗೆ ಇಟ್ಟಿದ್ನಲ್ಲ ಕಾಂಪೌಂಡ್ ವಾಲ್ ಮೇಲೆ, ಅದೆಲ್ಲ ಬೀಳಿಸ್ಬಿಟ್ಟೆಲ್ಲ ಹಾಳು ಮಾಡಿಬಿಟ್ರೆ ಗಿಡಗಳನ್ನೆಲ್ಲ. ಅದಕ್ಕೆ ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ. ಇವಾಗ ರೀಸೆಂಟಾಗಿ ನೋಡಿದವರಿಗೆಲ್ಲ ಗೊತ್ತಿರ್ಬೋದು, ಸ್ಟ್ಯಾಂಡ್ ಇದೆ. ಹಾಗೆ ಅಲ್ಲಿ ಫೌಂಡೇಶನ್ ಹಾಕಿದ್ರಲ್ಲ, ಅದು ಇವಾಗ ದೊಡ್ಡ ಮನೆ ಆಗಿದೆ. ಈ ಮನೆ ಆದ್ರ ಮೇಲೇನೆ ಈ ಸೈಡಿಗೆ ಬಿಸಿಲು ಬರೋದು ಕಮ್ಮಿ ಆಯಿತು. ಬಿಸಿಲು ಬರೋದು ಕಮ್ಮಿ ಆದಾಗ್ಲಿಂದ ಗಿಡಗಳು ಅಷ್ಟು ಕಲರ್ಫುಲ್ ಆಗಿರ್ತಾ ಇಲ್ಲ. ಇರುತ್ತೆ ಗಿಡ, ಪ್ರಾಬ್ಲಮ್ ಏನಿರಲ್ಲ. ಅದೊಂದು ಸ್ವಲ್ಪ ಲೈಟಾಗಿ ಬಿಸಿಲು ಬೀಳ್ತಾ ಇದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಬ್ರೈಟ್ ಲೈಟ್ ಕೂಡ ಬೀಳ್ತಿತ್ತು ಆವಾಗ, ಇವಾಗ ಸ್ವಲ್ಪ ಕಮ್ಮಿಯಾಗಿ ಹೋಗಿದೆ. ಇದು ಸಾಂಗ್ ಆಫ್ ಇಂಡಿಯಾ. ಸಣ್ಣ ಕಟಿಂಗ್ ನೆಟ್ಟರು ಸಾಕು, ಎಲ್ಲಂದ್ರೆ ಅಲ್ಲಿ ಬೆಳೆಯುತ್ತೆ. ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಆಗೋಗಿದೆ. ಅವಾಗೆಲ್ಲ ಸಣ್ಣ ಕಟಿಂಗ್ ತಂದುಬಿಟ್ಟು ಫ್ರೆಂಡ್ಸ್ ಹತ್ರ, ಇವ್ರ ಹತ್ರ ಕೇಳಿಬಿಟ್ಟು ತಂದು ನೆಡ್ತಿದ್ದೆ. ಇವಾಗಂತೂ ನಾನೇ 50 ಜನರಿಗೆ ಕೊಡೋಷ್ಟಾಗಿದೆ ಅದು ಸಾಂಗ್ ಆಫ್ ಇಂಡಿಯಾ ಅಂತ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇವೆಲ್ಲ ಶೇಡ್ ಲವ್ ಪ್ಲ್ಯಾಂಟ್ಸ್, ಇವೆಲ್ಲ ಶೇಡಲ್ಲೇ ನೆಡಬೇಕು. ಇದು ನಾನು ಅಮೆಜಾನಲ್ಲಿ ತರಿಸ್ಕೊಂಡು 100 ರೂಪೀಸ್ಗೆ ನಾನು ತರಿಸ್ಕೊಂಡಿದ್ದೀನಿ. ಇದು ಏನೋ ಬನಾನಾ, ಸ್ಟ್ರಿಂಗ್ ಆಫ್ ಬನಾನಾ ಏನೋ ಅಂತಾರೆ ಇದಕ್ಕೆ. ಇದು ಕೂಡ ಅಷ್ಟೇ, ಹ್ಯಾಂಗಿಂಗ್ ಪ್ಲಾಂಟಲ್ಲಿ ಬೆಳೆಸೋ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಜಾಸ್ತಿ ಬಿಸಿಲಲ್ಲಿ ಇಡಬಾರ್ದು, ಸ್ವಲ್ಪ ನೆರಳಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಕಟಿಂಗ್ ನೆಟ್ಟು ಕೂಡ ಬರುತ್ತೆ, ಈಗಲೂ ಇದೆ, ತುಂಬ ಚೆನ್ನಾಗಿದೆ ಈಗಲೂ ಕೂಡ ಅದು. ಹಾಗೆ ಇದು ನಮ್ಮ ಆರ್ಕಿಡ್ಸ್. ಇವೆಲ್ಲ ಆರ್ಕಿಡ್ಸ್ ಬಗ್ಗೆ ಮೊನ್ನೆ ವಿಡಿಯೋ ಮಾಡಿ ತೋರಿಸಿದ್ನಲ್ಲ, ಹೂವಾಗಿದ್ದೆಲ್ಲ. ಆ ಹೂವು ಬಂದ ಗಿಡಗಳೇ ಇವೆಲ್ಲ. ಅವಾಗ ತರಿಸಿದವಾಗ ಹೀಗಿತ್ತು, ಅಂದರೆ ರೀಪಾಟ್ ಮಾಡಿ ಇಟ್ಟಿದ್ದೆ ನಾನು ಆವಾಗ. ಆಮೇಲೆ ಇದನ್ನು ತೆಗೆದುಬಿಟ್ಟು ಆ ದೊಡ್ಡ ದೊಡ್ಡ ಆರ್ಕಿಡ್ ಸ್ಪಾಟಲ್ಲಿ ನೆಟ್ಟಿದ್ದಿದೆಲ್ಲ, ಓಕೆನಾ. ಆಮೇಲೆ ಮನಿ ಪ್ಲ್ಯಾಂಟ್ ಅಂತೂ ಈ ಸಿಕ್ಕಾಪಟ್ಟೆ ಇದೆ ಬಿಡಿ, ಆಗಲೂ ಇತ್ತು ಇವಾಗಲೂ ಇದೆ ಮನಿ ಪ್ಲ್ಯಾಂಟು. ಆರ್ಕಿಡ್ಸ್ ಮಾತ್ರ ಪ್ಲೇಸ್ ಎಲ್ಲ ಚೇಂಜ್ ಆಗೋಗಿದೆ. ಅವಾಗ ಸ್ಟ್ಯಾಂಡಲ್ಲಿ ಇಟ್ಟಿದೆ ನೋಡಿ, ಅದು ನೆರಳಲ್ಲಿಟ್ಟರೆ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇರುತ್ತೆ ನೋಡಿ. ಅದೇ ಬಿಸಿಲಲ್ಲಿ ಗಾಳಿಲಿ ಇಟ್ಟರೆ ಮಾತ್ರ ಚಿಗುರು ಬರಲ್ಲ. ಅದಕ್ಕೋಸ್ಕರ ಆರ್ಕಿಡ್ಸ್ ಬೆಳೆಸೋರು ಮಾತ್ರ ಆದಷ್ಟು ನೆರಳಲ್ಲಿ ಇಡಿ. ಬ್ರೈಟ್ ಲೈಟ್ ಬೇಕು ಮಾತ್ರ, ಒಳಗಡೆ ಇಡಕ್ಕೆ ಹೋಗ್ಬೇಡಿ. ಈ ಥರ ಇದು ನೋಡಿ, ಇದು ಮೇಲ್ಗಡೆ ಇದಿದೆ ನಮ್ಮದು, ಏನೋ ಸಿಟ್ಔಟ್ ಇದೆ, ಅದ್ರ ಕೆಳಗಡೆ ಸ್ಟ್ಯಾಂಡ್ ಇದೆಲ್ಲ, ಅಂದರೆ ಮೇನ್ ಡೋರ್ ಪಕ್ಕದಲ್ಲೇ ಇದ್ದಿದ್ದೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಈರುವಂತಿಗೆ, ಇದು ಗೊತ್ತಲ್ಲ, ಸಣ್ಣ ಸಣ್ಣ ಸೇವಂತಿಗೆ ಆಗುತ್ತೆ. ಇದು ಕೂಡ ಅಷ್ಟೇ, ಸಣ್ಣ ಕಟಿಂಗ್ ಬಿದ್ದರೂ ಸಾಕು ಸಿಕ್ಕಾಪಟ್ಟೆ ಬೆಳ್ಕೊಂಡು ಹೋಗುತ್ತೆ. ಆ ದೊಡ್ಡ ಗಿಡ ಸಾಂಗ್ ಆಫ್ ಇಂಡಿಯಾ. ಇದು ಮುಂಚೆ ತೋರಿಸಿದ್ನಲ್ಲ, ಇದ್ರದ್ದೇ ಕಟಿಂಗ್ ತಗೊಂಡು ನೆಟ್ಟಿದ್ದು ನಾನು. ಇದು ಹೇಳಿದ್ದು ನಾನು, ಸಣ್ಣ ಕಟಿಂಗ್ ತಂದ್ರೂ ಸಾಕು ಊರು ತುಂಬ ಹಬ್ಕೊಂಡು ಹೋಗ್ಬಿಡುತ್ತೆ. ಇದನ್ನ ಆದಷ್ಟು ಒಂದೇ ಪಾಟಲ್ಲಿ ಇಡಬೇಕು, ನೆಲದ ಮೇಲಂತೂ ಅಪ್ಪಿ ತಪ್ಪಿ ಕೂಡ ಹಾಕಬೇಡಿ. ನಾವು ಹಾಕ್ಬೇಕಂತೇನಿಲ್ಲ, ಅದೇ ಹೋಗ್ತಾ ಇರತ್ತೆ. ಇದು ಸಿಂಗೋನಿಯಮ್ ಅಂತ ಅಂತಾರಲ್ಲ, ಇದು ಇದ್ರ ಹೆಸರು ಎಂತ ಗೊತ್ತಿಲ್ಲ. ಇದೀಗ ಇಲ್ಲ, ಸತ್ತೋಯ್ತದು. ನಾನು ಕೇರಳದಿಂದ ತರಿಸ್ಕೊಂಡಿದ್ದು ಇಷ್ಟಪಟ್ಟು. ಹಾಗೆ ಇದು ನಮ್ಮದು ಏನಂತಾರೆ, ರಂಗೂನ್ ಕ್ರೀಪರ್, ಅದಕ್ಕೆ ಏನಂತಾರಪ್ಪ ಕನ್ನಡದಲ್ಲಿ ಏನೋ ಹೆಸರು ನೆನಪಾಗ್ತಿಲ್ಲ ನನಗೆ. ಈ ಡಬಲ್ ಶೇಡಲ್ಲಿ ಆಗ್ತಿರುತ್ತಲ್ಲ, ತುಂಬ ಚೆನ್ನಾಗಿ ಗಂಟ್ಲು ಹೋಗುತ್ತಲ್ಲ ಅದು. ಆಮೇಲೆ ಈಗ ನಮ್ಮದು ಲಾನ್ ಇದೆ ನೋಡಿ, ಆ ಲಾನ್ ಪ್ಲೇಸ್ ಇದೆ. ಆವಾಗ ಹೀಗಿತ್ತು,
ತುಳಸಿ ಕಟ್ಟೆ ಮಾಡಿಬಿಟ್ಟು ತುಳಸಿ ಕಟ್ಟೆ ಸುತ್ತಲೂ ತಿರ್ಗಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ತುಳಸಿ ಕಟ್ಟೆ ಕಟ್ಟು ಅಂತ ಹೇಳಿದ್ರೆ ಒಂದು ದೊಡ್ಡ ರೂಮ್ ಥರ ಕಟ್ಟಿಟ್ಬಿಟ್ಟಿದ್ದ, ಒಂದು 3-4 ಫೀಟ್ ಅಷ್ಟು ದೊಡ್ಡದು ಕಟ್ಟಿಟ್ಟಿದ್ದ. ಅದು ನೋಡೋಕ್ಕೆ ಗಲೀಜು ಥರ ಕಾಣಿಸ್ತಿತ್ತಂತ ಅದನ್ನ ತೆಗೆದ್ಬಿಟ್ಟು ಲಾನ್ ಮಾಡಿ ಆಮೇಲೆ ಬೇರೆ ಕಡೆ ಈಗ ತುಳಸಿ ಗಿಡ ಇಟ್ಟಿತ್ತಲ್ಲ, ಅದು ಮೊನ್ನೆ ತೋರಿಸಿದ್ನಲ್ಲ ನಿಮಗೆ, ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದು ನೋಡಿ ತುಳಸಿ ಕಟ್ಟೆ. ಅದು ಆ್ಯಕ್ಚುಲಿ ತುಳಸಿ ಕಟ್ಟೆ ಸುತ್ತಲೂ ಗಿಡ ಇಟ್ಟಿದೆ. ಆ ಲಾನ್ ಅಸಲು ಲಾನ್ ಬರೋಕ್ಕಂತಾನೆ ಪ್ಲೇಸ್ ಬಿಟ್ಟಿದ್ದಿಲ್ಲಿ, ಆ ಲಾನ್ ಮಧ್ಯದಲ್ಲಿ ತುಳಸಿ ಕಟ್ಟೆ ಇರಲಿ ಅಂತ. ಆದರೆ ಮಾತ್ರ ಅವನ ಮೇಸ್ತ್ರಿ ಸರಿ ಕಟ್ಲಾರ್ದೆ ಆ ಥರ ಇದು ಮಾಡಿಬಿಟ್ಟ. ನೋಡಿ ಈ ಗಿಡ ಈಗಲೂ ಇದೆ. ಇದು ಬಿಸಿಲಲ್ಲಿದ್ದರೆ ಈ ಥರ ಇರುತ್ತೆ ರೆಡ್ ಕಲರಲ್ಲಿ, ಅದೇ ನೆರಳಲ್ಲಿದ್ದರೆ ಮಾಮೂಲಿ ಗ್ರೀನ್ ಕಲರಲ್ಲೇ ಬರುತ್ತೆ ಅದ್ರ ಎಲೆ. ಇದು ಡಬಲ್, ಇದು ನಾಗಮಲ್ಲಿ ಅಂತಾರೆ ನಮ್ಮ ತೆಲುಗುಲಿ, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ನೋಡಿ ಇದು ನಮ್ಮ ಮನೆ ಈ ಸೈಡಿಂದ, ಅಂದರೆ ನಿಮ್ಗೆ ಅಲ್ಲಿಂದ ಇಲ್ಲಿ ತನಕ ತೋರಿಸಿದ್ದು ಇಷ್ಟೊತ್ತಾಯಿತು. ಇನ್ನೂ 1-2 ಸೈಡ್ ಇದೆ, ಅವೆಲ್ಲ ತೋರಿಸಿದ್ರೆ 1 ಗಂಟೆ ವೀಡಿಯೋ ಆಗುತ್ತೆ. ಅದಕ್ಕೆ ನಾನು ಅಷ್ಟೆಲ್ಲ ತೋರ್ಸೋಕೆ ಹೋಗಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ. ಸುಮಾರು ಗಿಡಗಳೆಲ್ಲ ನನಗೆ ಹೆಸರು ಗೊತ್ತಿಲ್ಲ, ನಿಮಗೆ ಹೆಸರು ಗೊತ್ತಿದ್ರೆ ಒಂದು ಸರ್ತಿ ಕಾಮೆಂಟಲ್ಲಿ ಅದನ್ನ ಮೆನ್ಷನ್ ಮಾಡಿ, ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ನೆನಪಿರುತ್ತೆ ಅಂತ ಹೇಳಲಾರೆ. ಓಕೆನಾ, ನೆಕ್ಸ್ಟ್ ಒಳ್ಳೆ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.